everyone. So finally first year engineering complete ಆಯಿತು. So this is your ultimate second year engineering roadmap. First thing, focus on your CGPA. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ಹೇಳ್ತೀನಿ ದಟ್ CGPA is very very important. ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಇಂಪಾರ್ಟೆಂಟ್ CGPA ಕೂಡ ವೆನ್ ಇಟ್ ಕಮ್ಸ್ ಟು ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್. ಸೊ ಹಾಗಾಗಿ ಟ್ರೈ ಟು ಮೈಂಟೈನ್ ಎ ಡೀಸೆಂಟ್ CGPA. ಎಬೋ 8 ಇಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಎಬೋ 7 ಅಂತೂ ಇರಲೇಬೇಕು. ದಿಸ್ ಇಸ್ ಲೈಕ್ ಮಿನಿಮಮ್ CGPA. ಇಷ್ಟಂತೂ ಇರಲೇಬೇಕು ಸೊ ದಟ್ ನೀವು ಎಲ್ಲ ಕಂಪ್ನಿಗೆ ಎಲಿಜಿಬಲ್ ಆಗ್ತೀರಾ ಅಪ್ಲೈ ಮಾಡಲಿಕ್ಕೆ ಅಂತ. ಸೇಫೆಸ್ಟ್ ಸೈಡ್ ಅಂತಂದರೆ ಅದೇ ಹೇಳಿದ್ನಲ್ಲ, ಎಬೋ 8 CGPAನ ಮೇಂಟೈನ್ ಮಾಡಿ. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸ್ಟಾರ್ಟ್ DSA, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗೋರಿಥಮ್ಸ್. ಮೋಸ್ಟ್ ಪ್ರಾಬಬ್ಲಿ ಥರ್ಡ್ ಸೆಮಿಸ್ಟರಲ್ಲಿ ಸ್ಟಾರ್ಟ್ ಆಗ್ಬೋದು. ಇನ್ ಕೇಸ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ನೀವೇ ಸ್ಟಾರ್ಟ್ ಮಾಡಿ. ಯು ಕ್ಯಾನ್ ಗೋ ಟು ಯೂಟ್ಯೂಬ್ ಸರ್ಚ್ DSA. ಇದನ್ನು ನೀವು ಯಾವ ಲ್ಯಾಂಗ್ವೇಜ್ ಬೇಕಾದರೂ ಯೂಸ್ ಮಾಡ್ಕೊಂಡು ನೀವು DSAನ ಸ್ಟಾರ್ಟ್ ಮಾಡ್ಬೋದು. DSA ಅಂತಂದರೆ ಇದೇನು ಕಂಪಲ್ಸರಿ ಇಲ್ಲ ಇದೇ ಲ್ಯಾಂಗ್ವೇಜಿಂದ ಮಾಡಬೇಕು ಅಂತ. ಇಟ್ಸ್ ಅಬೌಟ್ ಕಾನ್ಸೆಪ್ಟ್, ಇಟ್ಸ್ ನಾಟ್ ಅಬೌಟ್ ಲ್ಯಾಂಗ್ವೇಜ್, ಆಯಿತಾ. ನೀವು ಒಂದ್ಸಲ DSA ಕಾನ್ಸೆಪ್ಟ್ ಕಲ್ತಿದ್ದೀರಾ ಅಂತಂದರೆ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಳ್ಬೇಕಾದ್ರೂ ನೀವು ಆ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಪ್ಲೇಸ್ಮೆಂಟ್ ವೈಸ್ ಹೇಳಬೇಕು ಅಂತಂದರೆ DSAನ ನೀವು ಜಾವಾ ಅಥವಾ C++ ಇಂದ ಕಲಿತ್ರೆ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಅದರಲ್ಲೂ ಜಾವಾನ ಪ್ರಿಫರೆನ್ಸ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸ್ಟಾರ್ಟ್ ಡೂಯಿಂಗ್ ಆನ್ಲೈನ್ ಕೋರ್ಸಸ್. ಅಟ್ಲೀಸ್ಟ್ ಒಂದು ಸೆಮಿಸ್ಟರ್ಗೆ ಒಂದು ಕೋರ್ಸ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ NPTEL, ಇದು ಗೌರ್ಮೆಂಟ್ ಅವರೇ ಇನಿಷಿಯೇಟ್ ಮಾಡಿರೋ ಪ್ರೋಗ್ರಾಮು. ಸೊ ಇದರಲ್ಲಿ ಈ ಕೋರ್ಸಸ್ನ ಟೀಚ್ ಮಾಡೋರು IIT ಇರುತ್ತಲ್ಲ, IIT ಟೀಚ್ ಮಾಡ್ತಾರೆ ನೋಡಿ ಪ್ರೊಫೆಸರ್ಸ್, ಅವ್ರು ಟೀಚ್ ಮಾಡ್ತಾರೆ ಈ ಕೋರ್ಸಸಲ್ಲಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಯು ಕ್ಯಾನ್ ಟ್ರೈ ಇಟ್ ಔಟ್. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ NPTEL ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿ. ಆ್ಯಂಡ್ ಸ್ವಯಂ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಇವ್ರದ್ದೇನೆ ಆ್ಯಪ್, ಓಕೆನಾ. ಸೊ ನೀವು ಒಂದ್ಸಲ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ನಿಮಗೆ ಯಾವ ಕೋರ್ಸ್ ಇಷ್ಟ ಇರುತ್ತೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ನೀವು ಜಾಯ್ನ್ ಆಗಿ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಅಸೈನ್ಮೆಂಟ್ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಸೊ ಅದಾದಮೇಲೆ ನಿಮ್ಗೊಂದು ಎಕ್ಸಾಮ್ ಇರುತ್ತೆ. ಲೈಕ್ ಸೇಮ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಹೆಂಗೆ ಸೆಂಟರ್ ಎಲ್ಲ ಕೊಡ್ತಿದ್ರು ನೋಡಿ, ಎಕ್ಸಾಮ್ ಸೆಂಟರ್, ಸೇಮ್ ಇದರಲ್ಲೂ ಹಂಗೆ ಕೊಡ್ತಾರೆ. ಸೊ ಅವ್ರು ಯಾವ ಆಫ್ಲೈನ್ ಸೆಂಟರ್ ಹೇಳಿರ್ತಾರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ಆನ್ಲೈನ್ ಎಕ್ಸಾಮ್ನೇ, ಬಟ್ ಅಲ್ಲಿಗೆ ಹೋಗಿ ಬರೀಬೇಕು. ಆ್ಯಂಡ್ ನಿಮ್ಮನ್ನು ಮಾನಿಟರ್ ಮಾಡ್ತಾರೆ. ಸೊ ಅದರಲ್ಲಿ ನೀವೇನಾದರೂ ಪಾಸ್ ಆಯಿತು ಅಂತಂದರೆ ಎಕ್ಸಾಮು, ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಅದು ಬಿಟ್ಟು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್, ನಾನು ಆಲ್ರೆಡಿ ಇದನ್ನು ಮುಂಚೆನೇ ಹೇಳಿದ್ದೆ ನಿಮಗೆ, ಅದರಲ್ಲಿ ನೀವು ಕೋರ್ಸಸ್ ಮಾಡ್ಬೋದು, ಆವಾಗಲೂ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಈ ಥರ ನೀವು ಅಟ್ಲೀಸ್ಟ್ ಒಂದು ಸೆಮಿಸ್ಟರ್ಗೆ ಒಂದು ಕೋರ್ಸ್ನ ಮಾಡಿ ಸಾಕು. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸ್ಟಾರ್ಟ್ ಕೋಡಿಂಗ್. ಸೊ ವೆಯ್ಟ್ ಮಾಡಬೇಡಿ ಫಾರ್ ದ ಪರ್ಫೆಕ್ಟ್ ಟೈಮ್, ಅಂದರೆ ಥರ್ಡ್ ಇಯರ್ಗೆ ಹೋದ್ಮೇಲೆ ಫೈನಲ್ ಇಯರ್ಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಬೇಡಿ. ಎಷ್ಟು ಬೇಗ ನೀವು ಸ್ಟಾರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ಸ್ಟಾರ್ಟ್ ಕೋಡಿಂಗ್. ನಾನು ಆವಾಗಲೇ ಹೇಳಿದ್ನಲ್ವ DSA ನೀವು ಸ್ಟಾರ್ಟ್ ಮಾಡಿ ಅಂತ. ಸೊ DSA ಬರೀ ಕಾನ್ಸೆಪ್ಟ್ ಕಲಿತ್ರೆ ಸಾಲದು, ಅದ್ರದ್ದು ನೀವು ಕ್ವಶನ್ಸ್ ಏನಿರುತ್ತೆ ಅದು ಕೋಡಿಂಗ್ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಲೀಡ್ ಕೋಡ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಬೋದು. ಇದೇ ಮೆಜಾರಿಟಿ ಆಫ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯೂಸ್ ಮಾಡೋ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಅದು ಲೀಡ್ ಕೋಡ್, ಆಯಿತಾ. ಈವನ್ ನಿಮ್ಮ ಇಂಟರ್ವ್ಯೂ ಟೈಮಲ್ಲೂ ಕೇಳ್ತಾರೆ ಎಷ್ಟು ಲೀಡ್ ಕೋಡ್ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದ್ಬಿಟ್ಟು. ಸೊ ಸ್ಟಾರ್ಟ್ ಕೋಡಿಂಗ್. ಆ್ಯಂಡ್ ಅದು ಬಿಟ್ಬಿಟ್ಟು ಮಿನಿ ಪ್ರಾಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೋಸ್ಟ್ಲಿ ನಿಮ್ಮ ಕಾಲೇಜವರೇ ಹೇಳ್ತಾರೆ IIA ಕಾಂಪೊನೆಂಟ್ ಆಗಿ ಮಿನಿ ಪ್ರಾಜೆಕ್ಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಟ್ರ್ಯಾಕರ್ ಆಗಿರ್ಬೋದು ಅಥವಾ ಟು ಡೂ ಲಿಸ್ಟ್ ಆಗಿರ್ಬೋದು. ಈ ಥರ ಸ್ಟಾರ್ಟ್ ಡೂಯಿಂಗ್ ಮಿನಿ ಪ್ರಾಜೆಕ್ಟ್ಸ್. ಇದನ್ನು ಕೂಡ ನೀವು ಲಾಸ್ಟಲ್ಲಿ ರೆಸ್ಯೂಮಲ್ಲಿ ಹಾಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಸ್ಟಾರ್ಟ್ ಅಟೆಂಡಿಂಗ್ ವರ್ಕ್ಶಾಪ್ಸ್. ಅದು ನಿಮ್ಮ ಕಾಲೇಜಲ್ಲಾದರೂ ಆಗಿರಲಿ ಅಥವಾ ಬೇರೆ ಕಾಲೇಜಲ್ಲಾದ್ರೂ ಆಗಿರಲಿ. ಸೊ ನಿಮ್ಮ ಕಾಲೇಜಲ್ಲಿ ಆದಾಗ ಅವ್ರು ಹೇಳ್ತಾರೆ ವರ್ಕ್ಶಾಪ್ಗಿಂತ ಮುಂಚೆ ಅಟೆಂಡ್ ಆದರೆ ನಿಮಗೆ ಅಟೆಂಡೆನ್ಸ್ ಕೊಡ್ತಾರಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ನೀವು ನೋಡಿ ವರ್ಕ್ಶಾಪ್ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅವ್ರು ಮಾಡ್ತಿರೋ ಟಾಪಿಕ್ ಅಂತಂದರೆ ದೆನ್ ಟ್ರೈ ಟು ಅಟೆಂಡ್ ಇಟ್ ಅಲ್ವಾ. ಆ್ಯಂಡ್ ಇನ್ಫ್ಯಾಕ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೂ ಸರ್ಟಿಫಿಕೇಟ್ ಕೊಡ್ತಾರೆ, ಅಂದರೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಮುಂಚೆ ಸರ್ಟಿಫಿಕೇಟ್ ಕೊಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಸ್ಟಾರ್ಟಿಂಗ್ ಇರುತ್ತಲ್ಲ ಕ್ಲಾಸಸ್, ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಅಟೆಂಡ್ ಮಾಡಿ. ಆವಾಗ ನಿಮಗೆ ಅಟೆಂಡೆನ್ಸ್ ಒಂದು 80%, 85% ಈ ರೀತಿ ಇತ್ತು ಅಂತಂದರೆ ವರ್ಕ್ಶಾಪಲ್ಲಿ ಅವ್ರು ನಿಮಗೆ ಅಟೆಂಡೆನ್ಸ್ ಕೊಡಲ್ಲ ಅಂತ ಅಂದ್ರೂ ಕೂಡ ನೀವು ಈಸಿಯಾಗಿ ಹೋಗಿ ಅಟೆಂಡ್ ಮಾಡ್ಬೋದು, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಕ್ಲಾಸಸ್ನ ಸ್ಕಿಪ್ ಮಾಡಬೇಡಿ, ಅಟೆಂಡ್ ಮಾಡಿ. ಈ ಥರ ವರ್ಕ್ಶಾಪ್ ಬಂದಾಗ ಅಥವಾ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ, ಹ್ಯಾಕಥಾನ್ಗೆ ಹೋಗುವಾಗ ಅವಾಗ ಅಟೆಂಡೆನ್ಸ್ ಅವ್ರು ಕೊಡಲ್ಲ ಅಂತಂದ್ರೂ ನೀವು ಆರಾಮಾಗಿ ಅಟೆಂಡೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬೋದಲ್ವಾ ವರ್ಕ್ಶಾಪ್ನ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಕಾಲೇಜಲ್ಲಿ ಮಾಡ್ತಿಲ್ಲ ವರ್ಕ್ಶಾಪ್ ಅಂತಂದರೆ ಬೇರೆ ಕಾಲೇಜಲ್ಲಾದರೂ ಮಾಡ್ತಿರ್ತಾರೆ. ಬೇರೆ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅಲ್ವಾ, ಅವ್ರಿಗೆ ಹೇಳಿರಿ ನಿಮ್ಮ ಕಾಲೇಜಲ್ಲಿ ವರ್ಕ್ಶಾಪ್ ಆದಾಗ ನನಗೂ ಹೇಳು ನಾನು ಬರ್ತೀನಿ ಅಂತ. ಸೊ ನಿಮ್ಮ ಕಾಲೇಜಲ್ಲಿ ಆದಾಗ ನೀವು ನಿಮ್ಮ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿ, ಅವ್ರ ಕಾಲೇಜಲ್ಲಿ ಆದಾಗ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹೆಲ್ಪ್ ಈಚ್ ಅದರ್ ಸೊ ದಟ್ ಎಲ್ಲರೂ ಮ್ಯಾಕ್ಸಿಮಮ್ ವರ್ಕ್ಶಾಪ್ನ ಅಟೆಂಡ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಎಲೆಕ್ಟಿವ್ಸು. ಸೊ ಎಲೆಕ್ಟಿವ್ಸ್ ದೇ ಕ್ಯಾನ್ ಮೇಕ್ ಆರ್ ಬ್ರೇಕ್ ಯುವರ್ CGPA.
ಸೊ ಹಾಗಾಗಿ ಎಲೆಕ್ಟಿವ್ ಸಬ್ಜೆಕ್ಟ್ನ ಚೂಸ್ ಮಾಡೋಕ್ಕೂ ಮುಂಚೆ ಕರೆಕ್ಟ್ಲಿ ಚೂಸ್ ವೈಸ್ಲಿ. ಸೊ ಎಲೆಕ್ಟಿವ್ಸು ನಿಮ್ಮ ಕಾಲೇಜಲ್ಲೇ ಕೊಡ್ತಾರೆ ಆಯಿತಾ. 4-5 ಸಬ್ಜೆಕ್ಟ್ಸ್ ಕೊಟ್ಬಿಟ್ಟು ಅದ್ರಲ್ಲಿ ಒಂದನ್ನು ಚೂಸ್ ಮಾಡಿ ಅಂತ ಹೇಳ್ತಾರೆ, ಅದನ್ನು ನಾವು ಎಲೆಕ್ಟಿವ್ಸ್ ಅಂತ ಹೇಳ್ತಾರೆ. ಸೊ ಎಲೆಕ್ಟಿವ್ಸು ಅದು ಒಂದಾದರೂ ಕೊಡ್ಬೋದು ಅಥವಾ 2 ಆದರೂ ಕೊಡ್ಬೋದು. ಯೂಶಲಿ 2 ಎಲೆಕ್ಟಿವ್ಸ್ ಇರುತ್ತೆ 1 ಸೆಮಿಸ್ಟರ್ಗೆ, ಅಂದರೆ ಈಗ ಸ್ಟಾರ್ಟ್ ಆಗುತ್ತೆ 3rd ಸೆಮಿಸ್ಟರಿಂದ ನಿಮಗೆ. ಸೊ ಎಲೆಕ್ಟಿವ್ಸ್ ಕೊಟ್ಟಾಗ ನೀವು ಫಸ್ಟ್ ನಿಮ್ಮ ಸೀನಿಯರ್ಸ್ಗೆ ಕೇಳಿ ಅವ್ರು ಯಾವ ಎಲೆಕ್ಟಿವ್ ತೊಗೊಂಡಿದ್ರು, ಫ್ಯಾಕಲ್ಟಿ ಆಗಿದ್ರು, ಚಿಲ್ಲಾ ಸ್ಟ್ರಿಕ್ಟಾ ಎಲ್ಲ ವಿಚಾರಿಸಿ. ಆ್ಯಂಡ್ ಅದಾದಮೇಲೆ ಎಲ್ಲ ಎಲೆಕ್ಟಿವ್ಸ್ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ಕೇಳಿ, ಅವ್ರಿಗೆ ಡೆಫಿನೆಟ್ಲಿ ಐಡಿಯಾ ಇರುತ್ತೆ. ಆ್ಯಂಡ್ ChatGPTನ ಕೇಳಿ, ಅಂದರೆ ನಿಮ್ಗೇನು ಕಳಿಸಿರ್ತಾರೆ ಅಲ್ವಾ ಅದೊಂದು ಮೇಲ್ ಬಂದಿರುತ್ತೆ ಅಥವಾ ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡಿರ್ತಾರೆ ನಮಗೆ. ಸೊ ಜಸ್ಟ್ ಅದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ChatGPTಗೆ ಪೇಸ್ಟ್ ಮಾಡಿ ಕೇಳಿ, ಇಷ್ಟು ಎಲೆಕ್ಟಿವ್ಸಲ್ಲಿ ಯಾವ ಎಲೆಕ್ಟಿವ್ ಈಸಿ ಇದೆ, ಯಾವ್ದು ಕಷ್ಟ ಇದೆ, ಅದೊಂದು ಓವರ್ವ್ಯೂ ಕೊಡುತ್ತೆ ನಿಮಗೆ. ಸೊ ಇನ್ ಕೇಸ್ ನಿಮ್ಮ CGPA ಏನಾದರೂ ಆಲ್ರೆಡಿ ಕಡಿಮೆ ಇದೆ, ಅಂದರೆ ಫಸ್ಟ್ ಸೆಮ್ಮಲ್ಲಿ 2nd ಸೆಮ್ಮಲ್ಲಿ 7 ಅಥವಾ ಬಿಲೋ 7 ಈ ಥರ ನೀವು ತೆಗ್ದಿದ್ದೀರಾ SGPA ಅಂತಂದರೆ, ಈ ಸಲ ಎಲೆಕ್ಟಿವ್ನ ಚೂಸ್ ಮಾಡಬೇಕಾದ್ರೆ ಯಾವುದು ತುಂಬ ಈಸಿ ಇರುತ್ತೆ ಅದನ್ನು ಚೂಸ್ ಮಾಡಿ. ಅದು ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತಾ ಬಿಡುತ್ತಾ ಅದನ್ನು ಬಿಟ್ಬಿಡಿ. ಬಿಕಾಸ್ ಈಗ ಒಂದು ಒಳ್ಳೆ CGPA ತೆಗೆಯೋದು ನಿಮ್ಮ ಗೋಲ್ ಆಗಿರುತ್ತೆ, ಕರೆಕ್ಟಾನೆ. ಸೊ ಹಾಗಾಗಿ ಯಾವ ಸಬ್ಜೆಕ್ಟು ಅದರಲ್ಲಿ ಈಸಿ ಇರುತ್ತೆ, ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದಿರುತ್ತೆ ಎಲೆಕ್ಟಿವ್ಸಲ್ಲಿ ಅದನ್ನು ನೀವು ಚೂಸ್ ಮಾಡಿ, ಓಕೆನಾ. ಅಕಸ್ಮಾತ್ ನಿಮ್ಮ CGPA ಅಂದರೆ ನೀವು ಫಸ್ಟ್ ಸೆಮ್ಮಲ್ಲಿ 2nd ಸೆಮ್ಮಲ್ಲೆಲ್ಲ ಚೆನ್ನಾಗಿ ತೆಗ್ದಿದ್ದೀರಾ ಅಂತಂದರೆ, ಎಬೋ 8.5 ಇದೆ, 9.5 ಈ ರೀತಿ ತೆಗ್ದಿದ್ದೀರಾ ಅಂತಂದರೆ ನೀವೇನು ಮಾಡ್ತೀರಾ, ಯಾವ್ದು ಫ್ಯೂಚರ್ಗೆ ಯೂಸ್ ಆಗುತ್ತೆ, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಚೂಸ್ ಮಾಡಿ. ಸೊ CGPA ಕಡಿಮೆ ಬಂದಿತ್ತು ಅಂತಂದರೆ ಚೂಸ್ ದ ಎಲೆಕ್ಟಿವ್ ವಿಚ್ ಈಸ್ ದ ಈಸಿಯೆಸ್ಟ್. ಸೊ ಹಾಗಾಗಿ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ನಿಮ್ಮ CGPA ಇಂಪ್ರೂವ್ ಮಾಡೋಕ್ಕೆ. ಅಕಸ್ಮಾತ್ ಇಲ್ಲ ಒಂದೊಳ್ಳೆ ಡೀಸೆಂಟ್ ಆಲ್ರೆಡಿ ಇದೆ CGPA ಅಂತಂದರೆ ಯಾವುದು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ಯಾವ ಸಬ್ಜೆಕ್ಟಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಆ ರೀತಿ ಎಲೆಕ್ಟಿವ್ನ ನೀವು ಚೂಸ್ ಮಾಡಿ. ಸೊ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಲಿಂಕ್ಡ್ಇನ್. ಸೊ ನೀವಿನ್ನೂ ಲಿಂಕ್ಡ್ಇನ್ ಆ್ಯಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಇಟ್ಸ್ ದ ರೈಟ್ ಟೈಮ್ ಟು ಡೂ. ಸೊ ಇವಾಗಲೇ ಹೋಗಿ ಲಿಂಕ್ಡ್ಇನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಅಟ್ಲೀಸ್ಟ್ 15 ಮಿನಿಟ್ಸ್ನ ಅದ್ರ ಮೇಲೆ ಸ್ಪೆಂಡ್ ಮಾಡಿ, 15 ಮಿನಿಟ್ಸ್ನ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಟು ಮೇಕ್ ಆ್ಯಸ್ ಮಚ್ ಕನೆಕ್ಷನ್ಸ್ ಆ್ಯಸ್ ಪಾಸಿಬಲ್, ಬಿಕಾಸ್ ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕನೆಕ್ಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಹ್ಯಾಕಥಾನ್. ಸೊ ಯಾರೂ ಕಂಪ್ಲೀಟ್ ಲೈಕ್ ಪರ್ಫೆಕ್ಟ್ ಆಗಿ ಕೋಡಿಂಗಲ್ಲಿ ಅದಾದಮೇಲೆ ಹ್ಯಾಕಥಾನ್ಗೆ ಹೋಗ್ತೀನಿ ಅಂತಂದರೆ ಆಗಲ್ಲ. ನಿಮ್ಗೆ ಎಷ್ಟು ಬರುತ್ತೋ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸಲ ಹೋಗಿ ನೋಡಿ ಹ್ಯಾಕಥಾನ್ ಅಂದರೆ ಏನು, ಅದು ಹೆಂಗಿರುತ್ತೆ ಅನ್ನೋದು ಒಂದು ಸ್ಮಾಲ್ ಐಡಿಯಾ ಆದರೂ ಸಿಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಗೂಗಲ್ ಶೀಟ್ನ ನೀವು ಮೇಂಟೈನ್ ಮಾಡಿ. ಸೊ ಗೂಗಲ್ ಶೀಟ್ ಅಂತ ಒಂದು ಆ್ಯಪ್ ಬರುತ್ತೆ, ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಆಲ್ರೆಡಿ MS ವರ್ಡ್ ಆಗ್ತಿರ್ತಲ್ಲ, ಸೊ ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಏನಪ್ಪ ಅಂತಂದರೆ, ಇವಾಗ ನೀವು ಯಾವುದೋ ಒಂದು ಡೇಟ್, ಫಾರ್ ಎಕ್ಸಾಂಪಲ್ 13 ಸೆಪ್ಟೆಂಬರ್ ಅಂತ ಅಂದ್ಕೊಳ್ಳೋಣ, ನೀವು ಅವಾಗ ಯಾವುದೋ ವರ್ಕ್ಶಾಪ್ನ ಅಟೆಂಡ್ ಮಾಡಿರ್ತೀರ. ಸೊ ನೀವೇನು ಮಾಡಬೇಕು, MS ವರ್ಡಲ್ಲಿ ಅಥವಾ ಗೂಗಲ್ ಶೀಟಲ್ಲಿ ನೀವು ಅದನ್ನು ಬರೆದಿಟ್ಕೊಳ್ಬೇಕು. ಓಕೆ, 13th ಸೆಪ್ಟೆಂಬರ್ ನಾನು ಈ ವರ್ಕ್ಶಾಪ್ಗೆ ಹೋಗಿದ್ದೆ. ಲೈಕ್ ಫಾರ್ ಎಕ್ಸಾಂಪಲ್ ಬ್ಲಾಕ್ ಚೈನ್ ಯಾವುದೋ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು, ನಾನು ಅದಕ್ಕೆ ಹೋಗಿದ್ದೆ. ಆ್ಯಂಡ್ 5th ಆಗಸ್ಟ್ ಯಾವುದೋ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಿದೆ. ಸೊ ನೀವು ಅದನ್ನು ಬರೆದಿಟ್ಕೊಬೇಕು. ನೋಡಿ, ಫೈನಲ್ ಇಯರ್ಗೆ ಅಂದರೆ ನಿಮಗೆ ಪ್ಲೇಸ್ಮೆಂಟ್ ಹತ್ರ ಬಂದಾಗ ನೀವು ರೆಸ್ಯೂಮೇ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ನೆನಪಿರುತ್ತೆ ನೀವು ಯಾವ ಡೇಟಲ್ಲಿ ಯಾವ ವರ್ಕ್ಶಾಪ್ಗೆ ಹೋಗಿದ್ರಿ, ಯಾವ ಡೇಟಲ್ಲಿ ಹ್ಯಾಕಥಾನ್ ಅಟೆಂಡ್ ಮಾಡಿದ್ರಿ, ಇದು ನೆನಪಿರೋದಿಲ್ಲ ಅಲ್ವಾ. ಸೊ ಇವೊಂದು ನೀವು ನೆನಪು ಮಾಡಿಕೊಂಡ್ರು ಡೇಟ್ ನೆನಪಾಗೋಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ಗೂಗಲ್ ಶೀಟನ್ನ ಮೇಂಟೈನ್ ಮಾಡಬೇಕು ಅಥವಾ MS ವರ್ಡಲ್ಲೇ ಒಟ್ಟಿನಲ್ಲಿ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ. ಈವನ್ ಹ್ಯಾಂಡ್ ರಿಟನ್ ಕೂಡ ಬರಿಬೋದು, ಬಟ್ ಅದೇ ಇನ್ ಕೇಸ್ ಮಿಸ್ ಆದರೆ ನಿಮಗೆ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ನೀವು ಮೊಬೈಲಲ್ಲಿ ನೋಟ್ಸ್ ಅಂತ ಒಂದು ಆ್ಯಪ್ ಇರುತ್ತಲ್ಲ ನೋಡಿ, ಅದರಲ್ಲಾದರೂ ಮೇಂಟೈನ್ ಮಾಡಿದ್ದೀನಿ, ಅಥವಾ MS ವರ್ಡಲ್ಲಾದರೂ ಬರೀರಿ, ಅಥವಾ ಗೂಗಲ್ ಶೀಟ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟಾದರೂ ನೀವು ಇದನ್ನು ಟ್ರ್ಯಾಕ್ ಮಾಡ್ತಾ ಹೋಗಿ. ಸೊ ಈ ಥರ ವರ್ಕ್ಶಾಪಿಗೆ ಸಪ್ರೇಟು, ಆಮೇಲೆ ಹ್ಯಾಕಥಾನ್ಗೆ ಸಪ್ರೇಟು, ಈ ರೀತಿ ನೀವು ಮಾಡಿದರೆ ಲಾಸ್ಟಿಗೆ ರೆಸ್ಯೂಮೆ ಪ್ರಿಪೇರ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ಈಸಿಯಾಗಿ ನೀವು ಬರಿತಾ ಹೋಗ್ಬೋದು. ಓಕೆ, ಅದಕ್ಕೂ ಕಾಲಮ್ ಇರ್ತೈತೆ ರೆಸ್ಯೂಮೆಯಲ್ಲಿ, ವರ್ಕ್ಶಾಪ್ಸ್ ಯಾವ್ದು ಅಟೆಂಡ್ ಮಾಡಿದ್ರಿ, ಆ್ಯಂಡ್ ಹ್ಯಾಕಥಾನ್ಸ್ ಯಾವುದು, ಮಿನಿ ಪ್ರಾಜೆಕ್ಟ್ಸ್ ಯಾವುದು, ಈವನ್ ಮಿನಿ ಪ್ರಾಜೆಕ್ಟ್ಸ್ಗೂ ಕೂಡ ಕಾಲಮ್ ಇರುತ್ತೆ. ಆ್ಯಂಡ್ ಸರ್ಟಿಫಿಕೇಟು ಅದೆಲ್ಲ ನೀವು ಅವಾಗ ರೆಸ್ಯೂಮೆಲ್ಲಿ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇವಾಗಲಿಂದನೇ ಒಂದು ಗೂಗಲ್ ಶೀಟ್ ಅಥವಾ MS ವರ್ಡಲ್ಲಿ ಎನಿವೇರ್ ಅಥವಾ ಹ್ಯಾಂಡ್ ರಿಟನ್ ನಿಮ್ಮ ಇಷ್ಟ ಅದು. ಸೊ ಒಟ್ಟಿನಲ್ಲಿ ಒಂದು ಟ್ರ್ಯಾಕ್ ಇಟ್ಕೊಳ್ಳಿ, ಯಾವುದಾದ್ರು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ, ಯಾವುದಾದ್ರು ಹ್ಯಾಕಥಾನ್ಗೆ ಹೋಗಿದ್ದೀರಾ, ಆ್ಯಂಡ್ ಯಾವುದಾದ್ರು ಕೋರ್ಸ್ ಕಂಪ್ಲೀಟ್ ಆಗಿದ್ದರೆ, ಲೈಕ್ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಹೋಗಿ. ಸೊ ಆ್ಯಕ್ಚುಲಿ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಬಟ್ ಸ್ಟಿಲ್ ನಾನು ಫಿಲ್ಟರ್ ಮಾಡಿ ದೀಸ್ ಆರ್ ದ ಟಾಪ್ 10 ಟಿಪ್ಸ್ ಐ ಹ್ಯಾವ್ ಗಿವನ್ ಯು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್, ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.